ಎದ್ದು ನಿಲ್ಲು ಯುವಕನೇ, ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೋ. ಸ್ನೇಹಿತರೆ, ನೀವು ನೋಡುತ್ತಿರುವುದು ಬದುಕು ನಿನ್ನದೇ ಚಾನಲ್. ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ಕೇವಲ ವಿಡಿಯೋಗಳು ಸಿಗೋದಿಲ್ಲ, ಬದುಕು ಬದಲಿಸುವ ಸತ್ಯಗಳು ಸಿಗುತ್ತವೆ. ಸೋತ ಮನಸ್ಸಿಗೆ ಹೋಪ್ ಸಿಗುತ್ತದೆ, ಯುವಕರ ಜೀವನ ಎಬ್ಬಿಸುವ ಬೆಂಕಿ ಸಿಗುತ್ತದೆ. ಸ್ನೇಹಿತರೆ, ಇಂದು ನಾವು ಹೇಳಲಿರುವ ಕತೆ ಒಬ್ಬ ಕ್ರಿಕೆಟರ್ ಕತೆ ಅಲ್ಲ. ಇದು ಒಬ್ಬ ತಂದೆಯ ತ್ಯಾಗ, ಒಬ್ಬ ತಾಯಿಯ ಮೌನದ ಕಣ್ಣೀರು ಮತ್ತು ಒಂದು ಸಣ್ಣ ಹಳ್ಳಿಯಿಂದ ಎದ್ದು ಭಾರತಕ್ಕೆ ಇನ್ಸ್ಪಿರೇಷನ್ ಆದ ಯುವಕನ ಕತೆ. ಆ ಯುವಕ ಬೇರಾರು ಅಲ್ಲ, ವೈಭವ್ ಸೂರ್ಯವಂಶಿ. ಸ್ನೇಹಿತರೆ, ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ತುಂಬ ಈಸಿ ಅನಿಸುತ್ತದೆ. ಒಂದು ವೈರಲ್ ರೀಲ್, ಒಂದು ಫೇಮ್, ಒಂದು ಓವರ್ನೈಟ್ ಪಾಪ್ಯುಲಾರಿಟಿ. ಆದರೆ ರಿಯಲ್ ಸಕ್ಸಸ್ ಯಾವುದು ಗೊತ್ತಾ? ಅದು ರಾತ್ರಿ ನಿದ್ರೆ ತ್ಯಾಗ ಮಾಡಿದವರ ಕತೆ. ಅದು ಸಾವಿರ ಸೋಲುಗಳ ನಂತರ ನಿಂತವರ ಕತೆ. ಅದು ಪೇರೆಂಟ್ಸ್ ಕಣ್ಣೀರಿನ ಮೇಲೆ ಕಟ್ಟಿದ ಕನಸು. ವೈಭವ್ ಬಳಿ ದೊಡ್ಡ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಲಕ್ಸುರಿ ಜೀವನ ಇರಲಿಲ್ಲ, ಗಾಡ್ ಫಾದರ್ ಇರಲಿಲ್ಲ. ಆದರೆ ಅವನೊಳಗೆ ಒಂದು ಬೆಂಕಿ ಇತ್ತು. ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ಎದ್ದು ನಿಲ್ಲಿ, ಜಾಗೃತರಾಗಿರಿ, ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ. ಈ ಒಂದು ಮಾತೆ ವೈಭವ್ ಜೀವನದ ನಿಜವಾದ ಅರ್ಥ. ಅವನು ಕ್ರಿಕೆಟ್ ಅನ್ನು ಕೇವಲ ಆಟ ಎಂದು ನೋಡಲಿಲ್ಲ, ಅದನ್ನೇ ತನ್ನ ಜೀವನವನ್ನಾಗಿಸಿಕೊಂಡ. ಬೆಳಗ್ಗೆ 4 ಗಂಟೆಗೆ ಎದ್ದು ದಣಿವು ಮರೆತು, ನೋವನ್ನು ಮರೆತು ಪ್ರಾಕ್ಟೀಸ್ ಮಾಡುತ್ತಿದ್ದ. ಇತರ ಮಕ್ಕಳು ಮೊಬೈಲ್ ಸ್ಕ್ರೀನ್ ಮುಂದೆ ಸಮಯ ಕಳೆಯುತ್ತಿದ್ದಾಗ ಅವನು ತನ್ನ ಫ್ಯೂಚರ್ ಕಟ್ಟುತ್ತಿದ್ದ. ಇದೇ ಡಿಫರೆನ್ಸ್ ಬಿಟ್ವೀನ್ ವಿನ್ನರ್ಸ್ ಅಂಡ್ ಡ್ರೀಮರ್ಸ್. ಡ್ರೀಮರ್ಸ್ ಮಾತನಾಡುತ್ತಾರೆ, ವಿನ್ನರ್ಸ್ ಸ್ಯಾಕ್ರಿಫೈಸ್ ಮಾಡುತ್ತಾರೆ. ನೆನಪಿಡಿ ಯುವಕರೇ, ಬಡತನ ನಿಮ್ಮ ಮನೆಯಲ್ಲಿ ಇರಬಹುದು, ಆದರೆ ನಿಮ್ಮ ಕನಸಿನಲ್ಲಿ ಬಡತನ ಇರಬಾರದು. ವೈಭವ್ ತಂದೆ ತಮ್ಮ ಜೀವನದ ಕಷ್ಟ ಮರೆತು ಮಗನ ಕನಸು ಗೆಲ್ಲಬೇಕು ಎಂದು ಹೋರಾಡಿದರು. ತಂದೆಯ ಮೌನ ಕಣ್ಣೀರು ಮಗನ ಯಶಸ್ಸಿನ ಶಬ್ದವಾಯಿತು. ಇಂದು ಹಲವರು ಲಕ್ ಹುಡುಕುತ್ತಾರೆ, ಆದರೆ ವಿವೇಕಾನಂದರು ಹೇಳಿದ್ದರು, ನೀವು ನಿಮ್ಮ ಭವಿಷ್ಯದ ನಿರ್ಮಾತೃ. ಯಾರು ಬಂದು ನಿಮ್ಮ ಜೀವನವನ್ನು ಬದಲಿಸುವುದಿಲ್ಲ. ನೀವು ಎದ್ದಾಗ ಮಾತ್ರ ನಿಮ್ಮ ಜೀವನ ಎದ್ದೇಳುತ್ತದೆ. ಸ್ನೇಹಿತರೆ, ವೈಭವ್ ಕತೆ ನಮಗೆ ಕಲಿಸುವ ದೊಡ್ಡ ಸತ್ಯ ಏನು ಗೊತ್ತಾ? ಮನಿ ಅಂದರೆ ದುಡ್ಡು ಇಲ್ಲದಿರುವುದು ಸಮಸ್ಯೆ ಅಲ್ಲ, ಫೈಲೂರ್ ಸಮಸ್ಯೆ ಅಲ್ಲ, ಸೊಸೈಟಿ ಅದರ ಮಾತು ಸಮಸ್ಯೆ ಅಲ್ಲ. ನಿಜವಾದ ಸಮಸ್ಯೆ ನಮ್ಮೊಳಗಿನ ಭಯ. ಫಿಯರ್ ಆಫ್ ಫೈಲೂರ್, ಫಿಯರ್ ಆಫ್ ಸೊಸೈಟಿ, ಫಿಯರ್ ಆಫ್ ಸ್ಟಾರ್ಟಿಂಗ್. ಆದರೆ ನೆನಪಿಡಿ, ಸಿಂಹ ತನ್ನ ಕಾಡಿಗೆ ಪರ್ಮಿಷನ್ ಕೇಳುವುದಿಲ್ಲ. ಮತ್ತೊಮ್ಮೆ ನೆನಪಿಡಿ, ಸಿಂಹ ತನ್ನ ಕಾಡಿಗೆ ಪರ್ಮಿಷನ್ ಕೇಳುವುದಿಲ್ಲ. ಹಾಗೆಯೇ ನಿಮ್ಮ ಕನಸಿಗೂ ಪರ್ಮಿಷನ್ ಬೇಕಾಗಿಲ್ಲ. ಆದರೆ ಒಬ್ಬ ಬಾಲಕ ಬೆಳಗ್ಗೆ 4 ಗಂಟೆಗೆ ಏಕೆ ಎದ್ದ, ಏಕೆ ತನ್ನ ಬಾಲ್ಯವನ್ನೇ ಸ್ಯಾಕ್ರಿಫೈಸ್ ಮಾಡಿದ ಎಂಬುದನ್ನು ಪಾರ್ಟ್ 2ರಲ್ಲಿ ಅವನ ಜೀವನದ ನಿಜವಾದ ಯುದ್ಧ ಶುರುವಾಗುತ್ತದೆ. ಅಲ್ಲಿ ನೋಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಬದುಕು ನಿನ್ನದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ
ಇಲ್ಲಿ ಮೋಟಿವೇಶನ್ ಅಲ್ಲ, ಜೀವನ ಬದಲಿಸುವ ಬೆಂಕಿ ಸಿಗುತ್ತದೆ.